ಗೂಢ ಹಗರಣದಲ್ಲಿ ಸಿಕ್ಕು ಆತಂಕದಲ್ಲಿರುವ ಸಿಎಂ ಸಿದ್ದರಾಮಯ್ಯರ ಬೆನ್ನಿಗೆ ಅಹಿಂದ ಸಂಘಟನೆ ನಿಂತುಕೊಂಡಿದ್ದು, ಹುಬ್ಬಳ್ಳಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಆರಂಭ ಮಾಡಲಾಗಿದೆ. ಯಾವುದೇ ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡಬಾರದು, ಅವರಿಗೆ ಬೆಂಬಲ ಯಾವಾಗಲೂ ಇದೆ ಎನ್ನುವ ಸಂದೇಶ ನೀಡುವ ಉದ್ದೇಶದಿಂದ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಈ ಒಂದು ಬೆಂಗಳೂರು ಚಲೋ ಆರಂಭಗೊಂಡಿದೆ. ರಾಷ್ಟ್ರೀಯ ಸಂಘಟನೆ ಕರೆಯ ಹಿನ್ನೆಲೆ ಹಮ್ಮಿಕೊಂಡಿರುವ ಅಹಿಂದ ಜಾಗೃತಿ ಜಾಥಾಕ್ಕೆ ಹುಬ್ಬಳ್ಳಿಯಲ್ಲಿ ಇಂದು ಚಾಲನೆ ನೀಡಲಾಯಿತು. ಇಂದು ಮತ್ತು ನಾಳೆ ಈ ಜಾಥಾ ನಡೆಯಲಿದ್ದು, ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೆ ವಿವಿಧ ಜಿಲ್ಲೆಗಳಲ್ಲಿ ಬಹಿರಂಗ ಸಮಾವೇಶದ ಮೂಲಕ ಸಿಎಂ ಅವರಿಗೆ ಬೆಂಬಲ ನೀಡಲಾಗುತ್ತದೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶದ ಮೂಲಕ ಜಾಥಾ ಸಮಾರೋಪಗೊಳ್ಳಲಿದೆ. ಹೀಗಾಗಿ ಇಂದು ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆಯ ಅಹಿಂದ ಕಾರ್ಯಕರ್ತರು ವಾಹನಗಳ ಮೂಲಕ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ಯಾವ ನಮ್ಮ ಕರ್ನಾಟಕದ ಧೀಮಂತ ನಾಯಕರಂತ ಸಿದ್ದರಾಮಯ್ಯನವರು, ಪಕ್ಷಾತೀತ ನಾಯಕರವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವು ಬದುಕ್ತಕ್ಕಂಥವ್ರು. ನಮ್ಮ ರಾಜ್ಯದ ಜನತೆ ಸಂಪೂರ್ಣವಾಗಿ ಅವ್ರಿಗೆ ಬಹುಮತವನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಅವರು ಯಾವ BJP ನಾಯಕರುಗಳು ಮತ್ತು JDS ನಾಯಕರುಗಳು ಯಾರು ಅಮಿತ್ ಶಾ ಅವ್ರನ್ನ ಮತ್ತು ಮೋದಿಜಿಯವ್ರನ್ನ ಮುಂದಿಟ್ಟುಕೊಂಡು ಆಯಾ ರಾಜ್ಯದ ಗವರ್ನರ್ಗಳನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರಿಗೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ BJP ಸರ್ಕಾರ ಇಲ್ಲ, ಆಯಾ ರಾಜ್ಯಗಳಲ್ಲಿ ಆಯಾ ಸರ್ಕಾರಗಳನ್ನು ಇಳಿಸಿ BJP ಸರ್ಕಾರವನ್ನು ತರುವುದೇ ಇವ್ರದ್ದೊಂದು ಉದ್ದೇಶ ಆಗಿಬಿಟ್ಟೈತಿ. ಅವರಿಗೆ BJP ನಾಯಕರು ಇರ್ಬೋದು, ಅಮಿತ್ ಶಾ ಮೋದಿಜಿಯವರು ಇರ್ಬೋದು, ಮತ್ತು ಆಯಾ ರಾಜ್ಯದ ರಾಜ್ಯಪಾಲರು ಇರ್ಬೋದು. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಧಾರೆಗಳಲ್ಲಿ ನಾವು ನಂಬಿಕೆ ಇಟ್ಟಂಥವ್ರು. ನಾವು ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಟ್ಟಂಥವ್ರು. ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅವರ ಒಂದು ದಾರಿಯಲ್ಲಿ ನಡ್ತಕ್ಕಂಥವ್ರು. ಆ ಒಂದು ವಿಚಾರದಲ್ಲಿ ಆ ಒಂದು ಖಂಡನೆಯನ್ನು ನಾವು ಅದನ್ನು ಖಂಡಿಸ್ತೇವೆ. ಸಿದ್ದರಾಮಯ್ಯನವರಿಗೆ ನಾವು ರಾಜ್ಯಾದ್ಯಂತ ಅಹಿಂದ ವರ್ಗದವರು ಇರ್ಬೋದು, ಎಲ್ಲ ವರ್ಗದವರು ಕೂಡ ಇವತ್ತು ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬೆಂಬಲಿಸಿ ನಾವು ಹುಬ್ಬಳ್ಳಿಯಿಂದ ಬೆಂಗಳೂರವರೆಗೆ ನಾವು ಜಾಥಾವನ್ನು ಮಾಡ್ತಾ ಇದ್ದೇವೆ. ಅಹಿಂದ ನಾಯಕನ ಉಳಿವಿಗಾಗಿ, ಅಹಿಂದ ಜನರ ಜಾಗೃತಿಗಾಗಿ ಸಂವಿಧಾನ ಪೀಠಕ್ಕೆ ಜ್ಞಾಪಕ ಜನಜಾತ ಅಂತಕ್ಕಂಥ ರೈಲನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ರಾಜ್ಯದಲ್ಲಿರ್ಬೋದು, ದಕ್ಷಿಣ ಭಾರತದಲ್ಲಿರ್ಬೋದು, ಇದೇ ರೀತಿಯವರು ಮನುವಾದಿಗಳು, ಜಾತಿವಾದಿಗಳು ಈ ರೀತಿಯವರು ಕೆಟ್ಟ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಅಹಿಂದ ವರ್ಗದ ಜನ ಸಿಂಹ ಗರ್ಜನೆ ಕೊಡಬೇಕಾಗ್ತತಿ, ಗರ್ಜಿಸಬೇಕಾಗ್ತತಿ. ಆ ದಿನ ಮುಂದಿಲ್ಲ. ನಮ್ಮದೊಂದು ಪ್ರಶ್ನಾತೀತ ನಾಯಕರವರು ಸಿದ್ದರಾಮಯ್ಯನವರು. ಯಾವ ದೇವರಾಜ ಅರಸರಂತೆ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ಚಿಂತನೆ ಉಳ್ಳವರು. ಅವರನ್ನು ನಾವು ಬೆಂಬಲಿಸ್ತೀವಿ. ಅವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ. ನೋಡ್ರಿ, ಅವರನ್ನು ಎಲ್ಲ ರೀತಿಯಿಂದ ಶಿಕ್ಷಲಿಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಸಾಧ್ಯ ಆಗ್ತಲ್ಲ. ಇವತ್ತು ಇಡಿಗೆ ಕೊಟ್ಟರು ಕೂಡ ಇಡಿ ಅವರಿಗೆ ಚಿಂತನೆ ಹೆಚ್ಚೈತಿ. ಯಾವ ರೀತಿ ನಾವು ಅವ್ರನ್ನ ಇದು ಮಾಡ್ಬೇಕಂತಕ್ಕಂಥ ವಿಚಾರ ಅವ್ರಿಗೆ ಚಿಂತೆ ಹೆಚ್ಚೈತಿ. ಅವ್ರಿಗೆ ಕೂಡ ಹಿನ್ನಡೆ ಆಗ್ತಾ ಇದೆ. ಈ ನಮ್ಮ ನಾಡಿನ ಮಣ್ಣನ್ನು ಬಗೆದು ಲಕ್ಷಾಂತರ ಕೋಟಿ ರೂಪಾಯಿ ಗಳಿಸಿ ಹೆಲಿಕಾಪ್ಟರ್ ವಿಮಾನ ತೊಗೊಂಡು ಅಡ್ಡಾಡಕ್ಕಂತಾರೆ. ಅಂಥ ಭ್ರಷ್ಟಾಚಾರ ಸಿದ್ದರಾಮಯ್ಯನವರು ಮಾಡಿಲ್ಲ. ಕೆರೆ ಕಟ್ಟೆಗಳನ್ನು ತಮ್ಮ ಹೆಸರಲ್ಲಿ ಹಂಚಿಕೊಂಡು, ತಮ್ಮ ಹೆಸರಲ್ಲಿ ಹೆಂಡತಿ ಮಕ್ಕಳ ಹೆಸರಲ್ಲಿ ಅದನ್ನೇನಂತ ಸರ್ವೆ ನಂಬರ್ ಬದಲಾವಣೆ ಮಾಡ್ಕೊಂಡು ಅವರು ಅದು ತಮ್ಮ ಕಬ್ಜಾ ತಗೊಂಡಿಲ್ಲ. ಅವರು ಸ್ವಚ್ಛಂದ ರಾಜಕಾರಣ ಈ ರಾಜಕಾರಣದಂಥ ಅತ್ಯಂತ ಸ್ವಚ್ಛ ರಾಜಕಾರಣಿಗಳಲ್ಲಿ ದೇವರಾಜ ಅರಸು ಅವ್ರನ್ನ ಬಿಟ್ಟರೆ ಎರಡನೇದವರೇ ಸಿದ್ದರಾಮಯ್ಯನವರು ಅಂತೇಳಿ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಅದಕ್ಕೆ ಇವತ್ತು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಪ್ರಸಾದ್ ಅಬ್ಬಾಯಿ ಸಾಹೇಬರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮದು ಅಜೆಂಡಾ ಸಂವಿಧಾನ ಪೀಠಿಕೆಯನ್ನು ಓದುವುದರ ಮುಖಾಂತರ ಏನಂತಲ್ಲ ನಾವು ಚಾಲನೆಯನ್ನು ಕೊಟ್ಟು ನಾವು ಅದನ್ನೇನಂತಲ್ಲ ಬೆಂಗಳೂರಿಗೆ ನಾವು ರೈಲಿಯನ್ನು ಹೋಗ್ತಾ ಇದ್ದೇವೆ. ನಾಳೆ 5 ಗಂಟೆಗೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕನ್ನು ತಲುಪ್ತಾ ಇದ್ದೇವೆ ಸರ್. ಉತ್ತರ ಕರ್ನಾಟಕದ ಗಂಡು ಮೆಟ್ಟ ಸ್ಥಳ ಇರೋದ್ರಿಂದ ಹುಬ್ಬಳ್ಳಿ ಒಳಗೆ ಏನಾದರೂ ಹೋರಾಟ ಅದು ಆಗ್ತೈತೆ ಅಂತಂದರೆ ಅದು ಬೆಂಗಳೂರು ಹಾಗೂ ದಿಲ್ಲಿಯವರೆಗೆ ಎಫೆಕ್ಟ್ ಆಗುವಂಥ ಇದು ನಮ್ಮ ಹುಬ್ಬಳ್ಳಿ ಗಂಡು ಮೆಟ್ಟಿನ ನಾಡು. ಯಾಕಂದರೆ ಕಳೆದ ತಿಂಗಳುಗಳಿಂದ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಸಂವಿಧಾನವನ್ನು ಗಾಳಿಯಲ್ಲಿ ತೂರಿ ಈ ಗವರ್ನರ್ಗೆ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಏನಾದರೂ ಮಾಡಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಸಂಘ ಪರಿವಾರದಾರ ಆಗಿರ್ಬೋದು ಅನೇಕ ಜನ ಇವತ್ತು ಅದ್ರ ಜೊತೆಗೆ JDS ದವರು ಕೂಡ ಸೇರಿದ್ದಾರೆ. ಹೀಗಾಗಿ ಅವ್ರಿಗೆ ಒಂದು ಜನಪ್ರಿಯ ನಾಯಕ ಇರೋದರಿಂದ ಅವ್ರಿಗೇನು ಕಳಂಕ ರಹಿತ ಇರುವಂಥ ನಾಯಕರವರು ಇವತ್ತು ನಮ್ಮ ರಾಜ್ಯದಲ್ಲಿ ಅವರಿಗೆ CM ಇಳಿಸ್ಬೇಕನ್ನುವಂಥ ಏನು ವಿಚಾರ ಮಾಡ್ತಾ ಇದ್ದಾರೆ. ನಾವು ಇವತ್ತು ಅಹಿಂದ ನಾಯಕರು ಸೇರಿಕೊಂಡು ಕರ್ನಾಟಕದ ಮೂಲೆಗಳಿಂದ ಬಂದಂಥ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಹಾಗೂ ತಾಲೂಕಿನ ಅಧ್ಯಕ್ಷರು ಹುಬ್ಬಳ್ಳಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಿಂದ ಬೆಂಗಳೂರಿನವರೆಗೆ ನಾವು
ಒಂದು ಜನಜಾಗೃತಿ ಮಾಡುವ ಮೂಲಕ ಜನರಿಗೆ ತಿಳಿಸುವಂಥ ಮೂಲಕ ನಾವು ಇವತ್ತು ಸಿದ್ದರಾಮಯ್ಯ ಅವರಿಗೆ ವಿನಂತಿ ಏನು ಮಾಡ್ಕೊತೀವಿ ಅಂದ್ರೆ, ನೀವು ರಾಜೀನಾಮೆ ಕೊಡಬಾರ್ದು. ಇಡೀ ರಾಜ್ಯದ 76% ಜನ ಏನದಾರ SC ST ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟಿ ಹಾಗೂ ದಲಿತರಾಗಿರ್ಬೋದು, ಆದಿವಾಸಿಗಳು ಆಗಿರ್ಬೋದು, ಅವ್ರ ಹಿಂದದೀವಿ. ಅವ್ರಿಗೆ ಈ ಸ್ಥಾನದಿಂದ ಇಳಿಬಾರ್ದು ಅನ್ನುವಂಥ ಒಂದು ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನಾವು ಎಲ್ಲ ಹಿಂದದ ನಾಯಕರು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ತಮ್ಮಲ್ಲಿ ಹೇಳಕ್ಕೆ ಬಯಸ್ತೀನಿ. ಅಹಿಂದ ಸಂಘಟನೆ ಹೋರಾಟಕ್ಕೆ, ಅಹಿಂದ ಸಂಘಟನೆ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.